ಹಾಯ್ ಫ್ರೆಂಡ್ಸ್, ನಿತ್ಯಸವಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೆಸರು ಕಾಳಿನ ಜ್ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಬಾಡಿ ಎಷ್ಟೇ ಹೀಟಾಗಿದ್ದರೂ ಇದು ಕೂಲಾಗಿ ಮಾಡುತ್ತೆ. ಸೆಕೆಗಾಲದಲ್ಲಂತೂ ಇದನ್ನು ಕುಡಿಲೇಬೇಕು. ಹೆಸರು ಕಾಳು ತುಂಬಾ ತಂಪಿದು. ಹೇಗೆ ಮಾಡೋದಂತ ನೋಡುವ. ಈಗ 1 ಬೌಲ್ ಆಗೋಷ್ಟು ನಾನು ಹೆಸರು ಕಾಳು ತಗೊಂಡಿದ್ದೀನಿ. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದನ್ನು ಹುರಿಬೇಕು. ಈಗ ಪರಿಮಳ ಬರುವ ತನಕ ಇದನ್ನು ಹುರ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಇದು ಕಪ್ಪಗಾದರೆ ಸೀದೋದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಹುರ್ಕೊತಾ ಇದ್ದೀನಿ. ತುಂಬಾ ದೇಹಕ್ಕೆ ತಂಪಾಗುತ್ತೆ ಇದು. ಈಗ ನೋಡಿ, ಸ್ಟವ್ ಆಫ್ ಮಾಡಿದ್ದೀನಿ. ಹುರ್ಕೊಂಡಾಗಿದೆ. ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆಲ್ಲ ತಣ್ಣಗಾದ್ಮೇಲೆ ನಾನು ಇದು ಹಾಕ್ಕೊತಾ ಇದ್ದೀನಿ. ಇದು ರುಬ್ಲಿಕ್ಕೆ ಈಸಿ ಆಗುತ್ತಂತ ನಾನು ಡ್ರೈ ಆಗಿ ಈಗ ಗ್ರೈಂಡ್ ಮಾಡ್ಕೊತೀನಿ. ಯಾಕಂದರೆ ಇದು ನೀರು ಹಾಕಿದರೆ ನೈಸ್ ಆಗಲ್ಲ ಅಂಥೇಳಿ. ಈಗ 1 ಬೌಲ್ ಆಗುವಷ್ಟು ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. 1 ಏಲಕ್ಕಿ. ಬೆಲ್ಲ ಎಷ್ಟು ಬೇಕೋ ನಿಮಗಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನು 1.5 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊತೀನಿ. ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ. ಈಗ ಮತ್ತೆ ನಾನು ರುಬ್ಕೊತಾ ಇದ್ದೀನಿ. ಈಗ ಹೆಸರು ಕಾಳಿನ ಜ್ಯೂಸ್ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಮತ್ತೆ 1.5 ಗ್ಲಾಸ್ ಆಗುವಷ್ಟು ಈಗ ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ದಪ್ಪನೇ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ. ಈಗ ಒಂದು ಬೌಲಿಗೆ ನಾನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಈಗ ನಾನು ಐಸ್ ಕ್ಯೂಬ್ ಹಾಕ್ಕೊತಾ ಇದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಹಾಗೇನೂ ಕುಡಿಬೋದು. ಚೆನ್ನಾಗಾಗುತ್ತೆ ಇದು. ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ದೇಹ ಅಂತೂ ತುಂಬಾ ತಂಪಾಗಿರುತ್ತೆ. ಈ ಥರ ಜ್ಯೂಸ್ ನಾವು ಫ್ರಿಜ್ಜಲ್ಲಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಕುಡಿಬೋದು. ನಾವು ಹೊರಗಡೆ ಬಿಸಿಲಿಂದ ಬಂದಾಗ ತುಂಬಾ ಆಯಾಸ ಆಗಿರುತ್ತೆ. ಆವಾಗ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ದೇಹದಲ್ಲಿರುವ ಉಷ್ಣಾಂಶ ಎಲ್ಲ ಕಡಿಮೆ ಆಗುತ್ತೆ. ಇವತ್ತು ಮಾಡಿರುವ ಹೆಸರು ಕಾಳಿನ ಜ್ಯೂಸ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.